ರಾಜೀನಾಮೆ ಬಗ್ಗೆ ಯೂ ಟರ್ನ್ ಹೊಡೆದ ಶಾಸಕ ವಾಸಣ್ಣ. ಸಿಎಂ ಕರೆ ಬಳಿಕ ಶಾಂತವಾದ್ರ ಎಸ್ಆರ್ ಶ್ರೀನಿವಾಸ್. ಎಸ್, ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕೆಲವರು ರೆಬೆಲ್ ಆಗಿದ್ರೆ ಇನ್ನು ಕೆಲವರು ರಾಜೀನಾಮೆ ನೀಡುವ ಆಲೋಚನೆಯಲ್ಲಿ ಇದ್ರು. ಈ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಶಾಸಕರು ರಾಜೀನಾಮೆ ಕೊಟ್ರೆ 5 ನಿಮಿಷದಲ್ಲಿ ಅಂಗೀಕಾರ ಮಾಡುವುದಾಗಿ ಎಲ್ಲಾ ಶಾಸಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಇತ್ತ ಮಂತ್ರಿಗಿರಿ ಸಿಗುವ ಆಶಾಭಾವದಲ್ಲಿದ್ದ ಶಾಸಕ ವಾಸಣ್ಣಗೆ ಭಾರಿ ನಿರಾಸೆಯಾಗಿದ್ದು, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ರು. ಇಂದು ಅಥವಾ ನಾಳೆ ಬೆಂಗಳೂರಿಗೆ ತೆರಳಿ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಂದು ಸದ್ಯಕ್ಕೆ ರಾಜೀನಾಮೆ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೌದು, ನಿನ್ನೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೆಳಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ರು. ಸಂಜೆ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಎಸ್ಆರ್ ಶ್ರೀನಿವಾಸ್ಗೆ ಸುಮಾರು 10 ಬಾರಿ ಕರೆ ಮಾಡಿ ಮಾತನಾಡಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಸಿಎಂ ಕರೆ ಬೆನ್ನಲ್ಲೇ ವಾಸಣ್ಣ ಯೂ ಟರ್ನ್ ಹೊಡೆದಿದ್ದು, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ಇಲ್ಲ. ಸಿಎಂ ಅವರೇ ಎಲ್ಲ ನಿಗಮ ಮಂಡಳಿಗಳಿಂದ ರಾಜೀನಾಮೆ ಪಡೆದುಕೊಳ್ತಾರೆ. ಅಲ್ಲದೆ ಕೆಲವೊಂದು ಬದಲಾವಣೆ ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಸದ್ಯಕ್ಕೆ ರಾಜೀನಾಮೆ ನೀಡೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗೊಂತೀನಿ ಅಂತ ಹೇಳೋರಲ್ಲ, ಕೊಟ್ಬಿಡಿ ಅಂತ ಹೇಳೋರಲ್ಲ. ಅವರೇ ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾರಾಗಿಲೂ ಅವ್ರಿಗೆ ತಿರ್ಗಿ ಪಕ್ಷದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಆಗಬೇಕು. ಅದ್ರ ಜೊತೆಯಲ್ಲಿ ಈ ಸದಸ್ಯಗಳು ಮೆಂಬರ್ಗಳ್ನು ಮಾಡ್ತಕ್ಕಂಥದ್ದನ್ನ ಮಾಡಬೇಕು, ಕಾರ್ಯಕರ್ತರನ್ನ ಮೆಂಬರ್ಗಳು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಇನ್ನು ತುಮಕೂರು ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗಬೇಕಿತ್ತು. ತುಮಕೂರಿನಲ್ಲಿ ಷಡಕ್ಷರಿ ಹಾಗೂ ಜಯಚಂದ್ರ ಅವರು ಪಕ್ಷದ ಹಿರಿಯರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮುದಾಯಗಳಿಗೂ ಆದ್ಯತೆ ಕೊಡಬೇಕಿದೆ, ಹೀಗಾಗಿ ಕೊಡಲು ಆಗಿಲ್ಲ. ನಾನಿನ್ನು ಪಕ್ಷಕ್ಕೆ ಈಗ ಬಂದಿರೋದು, ಹಾಗಾಗಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದ್ರು. ಹೌದು, ಕೊಡ್ಬೇಕಾಯಿತು. ನಾನು ಅನ್ಕೊಂಡಿದ್ದೆ ಜಯಚಂದ್ರ ಅವರಿಗೂ ಇವ್ರಿಗೆ ಷಡಾಕ್ಷರಿ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅವರಿಬ್ಬರು ಕೊಡ್ಬೋದಾಯ್ತು. ಅದನ್ನು ಹಿರಿಯರ ಶಾಸಕರಿದ್ದರು, ನಾವಿನ್ನೂ ಹೊಸ ಎಂಟ್ರಿ ಕಾಂಗ್ರೆಸ್ಸಲ್ಲಿ, ಅವರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದು. ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಕೊಟ್ಟವ್ರೆ ಅದು ಪ್ರಾಂತ್ಯಗಳನ್ನೆಲ್ಲ ಗುರುತಿಸ್ಕೊಡ್ಬೇಕಾಗುತ್ತೆ. ಈಗ ಹಾಸನಲ್ಲಿ ಯಾರೂ ಇಲ್ಲ, ಹಾಸನಿಗೆ ಕೊಡಲೇಬೇಕಲ್ಲ. ಹಾಸನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಸನಿಗೆ ಕೊಟ್ಟಿರ್ತಾರೆ. ಇವೆಲ್ಲ ಮುಗಿದೋದ ಕಥೆಗಳು. JDSನ ಬೇಸರ ಮಾಡ್ಕೊಂಡ್ಬಿಟ್ಟು ಬಂದರೆ ಇಲ್ಲೂ ಬೇಸರ ಆಗ್ತಾ ಇತ್ತು ಇವೆಲ್ಲ ಬೆಳವಣಿಗೆ? ಇಲ್ಲ, ನನಗೇನು ಬೇಸರ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ. ಅವರೇ ಹೇಳಿದರು ಅದು ಸಾಧ್ಯವಾದರೆ ಮಾಡ್ತೀವಿ ಅಂತಲ್ಲ. ಸಾಧ್ಯವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಕಾರ್ಯಕರ್ತರು ಸಾಕಷ್ಟು ಕಾರ್ಯಕ್ರಮಗಳಿದೆ ಸರ್. ಇದೇ CM DCM ಆಗಿದ್ದಾಗ ತುಮಕೂರಿಗೆ ಬಂದಾಗ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ರು, ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಸಾಕಷ್ಟು ವೇದಿಕೆಗಳು ಹೇಳಿದರು. ಮೊನ್ನೆ ಕುಣಿಗಲ್ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದರು. ಯಾಕೆ ಇದನ್ನು ಕೌಂಟ್ ಮಾಡಿ ಹೇಳ್ದವೆಲ್ಲ ಮಾಡೋಕ್ಕಾಗಲ್ಲ. ಅದನ್ನೇ ರಾಜಕೀಯ ಅನ್ನೋದು. ಅವಕಾಶಗಳನ್ನ ಎಲ್ರಿಗೂ ಕೊಡೋಕ್ಕಾಗಲ್ಲ. ಈಗ ಪ್ರಾಂತೀಯಗಳಿರ್ತವೆ, ಜಾತಿ ಇದೆ. ಈ ಕಾಂಗ್ರೆಸ್ ಪಕ್ಷದಾಗ ಹೆಂಗೆ ಅಂದರೆ, ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 12 ಜನಕ್ಕೋ 13 ಜನಕ್ಕೋ ಲಿಂಗಾಯತರಿಗೆ ಮಂತ್ರಿ ಮಾಡಿದರು. ನಮ್ಮ ಕುಮಾರಸ್ವಾಮಿ ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಆದಾಗ ಮೊನ್ನೆ 8ರಿಂದ 9 ಜನ ಮಂತ್ರಿ ಮಾಡಿದರು. ಇಲ್ಲ ಹಂಗಲ್ಲ, ಎಲ್ಲ ಸಣ್ಣ ಪುಟ್ಟ ಜಾತಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಅದರಿಂದ ಎಲ್ರಿಗೂ ಸಮಾನವಾಗಿ ಕೊಡಬೇಕಲ್ಲ, ಆ ಒಂದು ದೃಷ್ಟಿಯಿಂದ ಕೆಲವರಿಗೆ ಅವಕಾಶಗಳು ವಂಚಿತರಾಗ್ತಾರೆ ಅಷ್ಟೇ. ಒಟ್ನಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಗುಬ್ಬಿ ವಾಸಣ್ಣ ಅಸಮಾಧಾನ ಇದ್ರೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ. ನಿನ್ನೆ ಸಿಎಂ ಕರೆ ಬಂದ ಬಳಿಕ ವಾಸಣ್ಣ ಉಲ್ಟಾ ಹೊಡೆದಿದ್ದು, ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಾಯಕರಿಗೆ ಏನೆಲ್ಲ ಸ್ಥಾನ ಸಿಗಲಿದೆ ಹಾಗೂ ಅಸಮಾಧಾನಿತ ಶಾಸಕರನ್ನ ಯಾವ ರೀತಿ ಓಲೈಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.